ಈ ದಿನ ಶನಿವಾರ ಆಂಜನೇಯನ ದೇವಸ್ಥಾನಕ್ಕೆ ಎಲ್ಲ ಹೋಗ್ತಾ ಇರ್ತಾರೆ. ತುಂಬ ಜನ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತೀವಿ, ಆಂಜನೇಯನ ಆಶೀರ್ವಾದ ಪಡಿತೀವಿ. ಆದರೆ ನಾವು ಪ್ರತಿಯೊಬ್ಬರಿಂದ ಒಂದೊಂದು ಅಂಶನ ಕಲಿಬೇಕು ಅಂದಾಗ ಆಂಜನೇಯನಿಂದ ಏನು ಕಲಿಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಾನು ಈ ಹಿಂದೆ ಶಿವನಿಂದ ಕಲಿಬೇಕಾದ 10 ಜೀವನದ ಪಾಠಗಳು ಅಂತ ವಿಡಿಯೋ ಮಾಡಿ ಹಾಕಿದ್ದೀನಿ. ಅಂದರೆ ಶಿವನಿಂದ ನಾವು ಯಾವ ಅಂಶಗಳನ್ನ ಕಲಿಬೇಕು, ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ಹೇಳಿದ್ದೀನಿ. ಆ ವಿಡಿಯೋನು ನನ್ನ ಚಾನಲಲ್ಲಿದೆ, ಹೋಗಿ ನೋಡಿ. ಅದು ಡಿಸ್ಕ್ರಿಪ್ಷನ್ ಹಿಂದೆ ಲಿಸ್ಟ್ ಹಾಕಿರ್ತೀನಿ, ವಿಡಿಯೋ ಲಿಂಕ್ ಹಾಕಿರ್ತೀನಿ, ನೋಡಿ. ಹನುಮಂತ ಅಂದ ತಕ್ಷಣ ಎಲ್ರಿಗೂ ನೆನಪಾಗೋದು ಅವನ ಎದೆಯಲ್ಲಿ ರಾಮ ಸೀತೆ ಫೋಟೋ ಇರುತ್ತಲ್ಲ, ಅದನ್ನು ತೋರಿಸಿರುವಂಥದ್ದು. ಅಂದರೆ ರಾಮ ಸೀತೆಯನ್ನು ಅವನು ಎಷ್ಟು ಪ್ರೀತಿಸ್ತಾನೆ, ಎಷ್ಟು ಆರಾಧಿಸ್ತಾನೆ ಅನ್ನೋದರ ಸಂಕೇತವಾಗಿರುತ್ತೆ. ಜೊತೆಗೆ ಎಲ್ಲೇ ರಾಮನ ವಿಗ್ರಹ ಅಥವಾ ಇದ್ರೂ ಅಲ್ಲಿ ಆಂಜನೇಯನ ಫೋಟೋನೂ ಕೂಡ ಆಂಜನೇಯನು ಕೂಡ ಇದ್ದೇ ಇರ್ತಾನೆ. ರಾಮ, ಸೀತಾ, ರಾಮ, ಲಕ್ಷ್ಮಣ, ಜೊತೆಗೆ ಆಂಜನೇಯನು ಕೂಡ ಇದ್ದೇ ಇರ್ತಾನೆ ಆ ಫೋಟೋಗಳಲ್ಲಿ. ಅಂದರೆ ಇವರಿಬ್ಬರು ಹತ್ರ ಎಷ್ಟು ಆತ್ಮೀಯತೆ ಇತ್ತು, ಇವರಿಬ್ಬರ ಸಂಬಂಧ ಎಷ್ಟು ಗಟ್ಟಿಯಾಗಿತ್ತು ಅನ್ನೋದನ್ನು ಇದು ತೀರಿಸ್ಕೊಳುತ್ತೆ. ಮತ್ತೆ ಇವತ್ತು ಶನಿವಾರ ಆಂಜನೇಯನ ದೇವಸ್ಥಾನಕ್ಕೆ ಹೋಗೋರು ಒಂದು ಕೆಲಸನ ಮಾಡಿಕೊಂಡ್ರೆ ನಮ್ಮ ಜೀವನದ ದುಃಖ ಕಷ್ಟಗಳನ್ನ ಪರಿಹಾರ ಮಾಡ್ಕೋಬೋದು. ಅದು ಏನು ಅಂತ ನಾನು ಇನ್ನೊಂದು ವಿಡಿಯೋ ಮಾಡಿದ್ದೀನಿ. 5 ಶನಿವಾರ ಒಂದು ಸಣ್ಣ ಕೆಲಸ ಮಾಡ್ಕೊಳ್ಳೋದ್ರಿಂದ ಅದು ಪರಿಹಾರ ಆಗುತ್ತೆ ಅಂತ. ಅದನ್ನು ಕೂಡ ಹೋಗಿ ನೋಡಿ. ಜಾಸ್ತಿ ಖರ್ಚೇನಾಗಲ್ಲ, ಅದು ಕೂಡ ತುಂಬ ಒಳ್ಳೆ ಪರಿಹಾರನ ಸಿಗುತ್ತೆ. ಇನ್ನು ಆಂಜನೇಯನಿಂದ ನಾವು ಯಾವುದು ಗುಣಗಳನ್ನ ಕಲಿಬೇಕು ಅಂತಂದರೆ, ಮೊದಲನೇದಾಗಿ ಯಾರ ನಂಬಿಕೆಯನ್ನು ಮುರಿಯಬಾರ್ದು. ಅಂದರೆ ಅವನು ಆಂಜನೇಯ ವಾನರನಾಗಿದ್ದ. ಅವನಿಗೆ ತನ್ನ ಶಕ್ತಿ ಎಷ್ಟಿದೆ ಅನ್ನೋದು ಅವನಿಗೆ ಅರಿವೇ ಆಗಿರಲಿಲ್ಲ. ಅವನಿಗೆ ಯಾರಾದರೂ ಹೇಳಿದ್ರೆ ಮಾತ್ರ ಶಕ್ತಿ ಎಷ್ಟಿದೆ ಅನ್ನೋದು ಅರಿವಾಗ್ತಿತ್ತು. ಯಾಕೆ ಅಂದರೆ ಅವನ ಶಕ್ತಿಯಿಂದ ಸೂರ್ಯನನ್ನೇ ತಿನ್ನೋದಕ್ಕೆ ಹೋಗಿದ್ದ. ಹಾಗಾಗಿ ಅವನಿಗೆ ಒಬ್ಬ ತಪಸ್ ಮಾಡಬೇಕಾದ್ರೆ ಮುನಿ ಹತ್ರ ಹೋಗಿ ಅವನು ಹಿಂಸೆ ಕೊಡ್ತಿದ್ದಾಗ, ಅಂದರೆ ತುಂಬ ತರಲೆ ಆಗಿದ್ದ ಚಿಕ್ಕ ವಯಸ್ಸಲ್ಲಿ. ಆವಾಗ ಅವನಿಗೆ ಶಾಪ ಆಗಿತ್ತು, ನಿನಗೆ ನಿನ್ನ ಶಕ್ತಿಯನ್ನು ಯಾರು ಹೇಳಿದ್ರೆ ಮಾತ್ರ ನೆನಪಾಗಬೇಕು, ಅಲ್ಲಿ ತನಕ ನಿನಗೆ ನೆನಪಾಗದೇ ಇರೋ ರೀತಿ ಇರಬೇಕು ಅಂತ ಶಾಪ ಕೊಟ್ಟಿದ್ರು. ಹಾಗಾಗಿ ಅವನಿಗೆ ಯಾರಾದರೂ ಹೇಳಿದ್ರೆ ಮಾತ್ರ ನೆನಪಾಗ್ತಿತ್ತು. ಅವನು ಶ್ರೀರಾಮನ ಸೀತೆಯನ್ನು ಅಪಹರಿಸ್ಕೊಂಡು ಹೋದಾಗ ಶ್ರೀರಾಮನ ಜೊತೆ ನಿಂತ್ಕೊಂಡು ಸೀತೆಯನ್ನು ಹುಡ್ಕೋದ್ರಲ್ಲಿ ತುಂಬ ಪ್ರಮುಖ ಪಾತ್ರವನ್ನೇ ಅವನು ವಹಿಸ್ತಾನೆ. ಅಂದರೆ ಅವನು ನನ್ನ ಮೇಲೆ ನಂಬಿಕೆ ಇಟ್ಟು, ಶ್ರೀರಾಮ ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನನ್ನು ಹುಡ್ಕೊಂಬರೋದಕ್ಕೆ ಅಂತ ಕಳಿಸಿದ್ದಾನೆ. ಹಾಗಾಗಿ ನಾನು ಅವನ ನಂಬಿಕೆಯನ್ನು ಮುರಿಬಾರ್ದು, ಹುಡ್ಕಿದ್ರೆ ಮಾತ್ರ ವಾಪಸ್ ಹೋಗಬೇಕು ಅಂದ್ಕೊಂಡು ಹುಡುಕ್ತಾನೆ. ಕೊನೆಗೂ ಅವನು ನಂಬ್ಕೊಂಡಿದ್ದಾಗೆ, ಶ್ರೀರಾಮ ನಂಬಿದ್ದಾಗೆ ಅವನು ಸೀತಾಮಾತೆಯನ್ನು ಹುಡ್ಕೊಂಡು ಹೋಗಿ ಅವನು ಇಂಥ ಕಡೆನೇ ಇದ್ದಾರೆ ಅಂತ ಹೇಳ್ತಾನೆ. ಇನ್ನು ಎರಡನೇದು, ಇತರರಿಗೆ ಸಹಾಯ ಮಾಡಲು ಸ್ವಾರ್ಥಕ್ಕಿಂತ ಮುಂದಿರುವುದು. ಅಂದರೆ ಈಗಿನ ಸದ್ಯದ ಪರಿಸ್ಥಿತಿ ಎಲ್ಲರೂ ನಾನು ನಂದು ಅಂತ ನೋಡ್ಕೋಬೇಕಾಗಿರುತ್ತೆ. ಎಲ್ಲರೂ ಹಾಗೆ ನೋಡ್ಕೊಳ್ಳೋದು, ಸ್ವಲ್ಪ ಹಾಗೆ ನೋಡಿಕೊಂಡ್ರೂ ಕೂಡ ಒಳ್ಳೆಯದು. ಆದರೆ ಬೇರೆಯವ್ರಿಗೆ ಕೆಟ್ಟದ್ದನ್ನು ಬಯಸಿ ನಾವು ಒಳ್ಳೆಯದನ್ನು ಮಾಡ್ಕೊಳಕ್ಕೆ ಹೋಗಬಾರ್ದು. ಬೇರೆಯವ್ರಿಗೂ ಒಳ್ಳೇದಾಗಲಿ, ನಮಗೂ ಒಳ್ಳೇದಾಗಲಿ ಅಂತ ಇರಬೇಕು. ಆಂಜನೇಯನಲ್ಲಿ ಸ್ವಾರ್ಥ ಇರಲಿಲ್ಲ. ಅಂದರೆ ನನಗೇನು ಬೇಕು, ನನಗೆ ಯಾಕೆ ಅನ್ನೋ ಸ್ವಾರ್ಥ ಇರಲಿಲ್ಲ. ಅವನು ರಾಮಂಗೋಸ್ಕರ, ಸುಗ್ರೀವನಿಗೋಸ್ಕರ ಏನು ಬೇಕಾದ್ರೂ ಮಾಡೋದಕ್ಕೆ ಸಿದ್ಧ ಇದ್ದ. ಶ್ರೀರಾಮ ಸಿಗೋಕ್ಕೆ ಮುಂಚೆ ಸುಗ್ರೀವನ ಹತ್ರ ಇದ್ದ. ಆ ಸುಗ್ರೀವನ ಹತ್ರ ಇದ್ದಾಗ ಅವನು ಸುಗ್ರೀವನಿಗೋಸ್ಕರ ಏನು ಬೇಕಾದರೂ ಮಾಡೋಕ್ಕೆ ರೆಡಿಯಾಗಿದ್ದ. ಆಮೇಲೆ ಶ್ರೀರಾಮನ ಹತ್ರ ಬಂದಾಗ ಶ್ರೀರಾಮನಿಗೋಸ್ಕರ ಏನು ಬೇಕಾದರೂ ಮಾಡೋದಕ್ಕೆ ರೆಡಿಯಾಗಿದ್ದ. ಅವನು ತನ್ನ ಕ್ಷೇಮ ನೋಡ್ತಿರ್ಲಿಲ್ಲ, ಬೇರೆಯವ್ರಿಗೆ ಏನಾದರೂ ಒಳ್ಳೆಯದಾಗುತ್ತೆ ನನ್ನಿಂದ ಅಂತಂದರೆ ಅದಕ್ಕೆ ಸದಾ ಸಿದ್ಧ ಇರ್ತಿದ್ದ. ಜಗತ್ತಿನಲ್ಲಿ ಇರುವಂಥ ನೆಗೆಟಿವಿಟಿ ಅಂದರೆ ನಕಾರಾತ್ಮಕತೆಯನ್ನು ತೊಡೆದು ಹಾಕಿ ಸಕಾರಾತ್ಮಕ ಅಂದರೆ ಪಾಸಿಟಿವಿಟಿನ ಹೆಚ್ಚಿಸ್ಬೇಕು ಅನ್ನೋ ಕಡೆ ಸಖತ್ತು ಗಮನ ಕೊಡ್ತಿದ್ದ. ನೆಕ್ಸ್ಟ್ ಮೂರನೇದು, ನಿಮ್ಮ ಗುರಿಯಿಂದ ವಿಮುಖರಾಗಬೇಡಿ. ಅಂದರೆ ಈಗ ಕೆಲವೊಂದು ಸರಿ ಯಾವುದಾದ್ರೂ ಒಂದು ಗುರಿಯನ್ನು ಇಟ್ಕೊಂಡು ಏನಾದರೂ ಒಂದು ಕೆಲಸ ಮಾಡಬೇಕು ಅಥವಾ ಏನಾದರೂ ಕಲಿಬೇಕು, ಯಾವುದೋ ಒಂದು ಗುರಿಯನ್ನು ಇಟ್ಕೊಂಡು ಮುಂದೆ ಹೋಗ್ತಾ ಇರ್ತೀವಿ. ಆದರೆ ಗುರಿಯನ್ನು ಇಟ್ಕೊಂಡಾಗ ಸವಾಲುಗಳು ತುಂಬ ಬರುತ್ತೆ, ಆತಂಕಗಳು ತುಂಬ ಬರ್ತಾ ಇರುತ್ತೆ.
ಆದರೆ ಯಾವುದೇ ಅಡ್ಡಿ ಆತಂಕಗಳು ಬಂದ್ರೂ ನಾವು ವಿಮುಖರಾಗಬಾರ್ದು. ಎಷ್ಟೊಂದು ಜನ ಎಷ್ಟೇ ಅಡ್ಡಿ ಆತಂಕಗಳು ಬಂದ್ರೂ ಆ ಕಡೆ ಈ ಕಡೆ ಡಿಸ್ಟ್ರಾಕ್ಟ್ ಆಗ್ದೇನೆ, ಅಂದರೆ ವಿಮುಖರಾಗ್ದೇನೆ ಅದನ್ನು ಗುರಿಯನ್ನು ಸಾಧಿಸ್ತಾರೆ. ಇನ್ನು ಕೆಲವೊಬ್ಬರು ನನ್ನ ಕೈಲಾಗಲ್ಲ ಬಿಡು ಅಂದ್ಬಿಟ್ಟು ಬಿಟ್ಟಾಕ್ಬಿಡ್ತಾರೆ. ಆ ರೀತಿ ವಿಮುಖರಾಗಬಾರ್ದು. ಯಾವತ್ತು ನಾವೇನು ಗುರಿ ಇಟ್ಕೊಂಡಿರ್ತೀವೋ ಅದನ್ನು ಕಲಿಯೋಕ್ಕೆ ಹೋಗಬೇಕು. ಆಂಜನೇಯನಿಗೆ ಸಮುದ್ರವನ್ನು ದಾಟಬೇಕಾಗಿರುತ್ತೆ. ಅವನಿಗೆ ಅಷ್ಟು ಶಕ್ತಿ ಇದೆ ಅನ್ನೋದು ಅವನಿಗೆ ನೆನಪಿರಲ್ಲ. ಹೇಳಿದಾಗ ಅವನಿಗೆ ಗೊತ್ತಾಗುತ್ತೆ. ಆದರೆ ದಾಟ್ತೀನ ಇಲ್ವಾ ಅಂತ ಯೋಚನೆ ಮಾಡ್ಕೊಂಡು ದಾಟಿದರೆ ಅವನು ದಾಟೋಕ್ಕಾಗ್ತಿರ್ಲಿಲ್ಲ. ಹೌದು, ನನ್ನ ಕೈಲಾಗುತ್ತೆ, ಯಾಕಾಗಲ್ಲ ಅಂತ ಅಂದ್ಕೊಂಡು ದಾಟ್ದ. ಜೊತೆಗೆ ದಾಟಿದ ಮೇಲೆ ಅಲ್ಲಿ ಇನ್ನೂ ತುಂಬ ಕಷ್ಟಗಳನ್ನ ಅನುಭವಿಸ್ದ. ಅಂದರೆ ಲಂಕೆಯ ಒಳಗೋಗ್ಬೇಕಾದಾಗ ಅವನು ಅಲ್ಲಿ ರಾಕ್ಷಸಿ ಕಾಯ್ತಾ ಇರ್ತಾಳೆ. ಆ ರಾಕ್ಷಸಿಯಿಂದ ತಪ್ಪಿಸ್ಕೊಂಡು ಹೋಗ್ಬೇಕಾಗಿರುತ್ತೆ. ಅಯ್ಯೋ, ರಾಕ್ಷಸಿ ಇದ್ದಾಳೆ, ಅವಳನ್ನು ನೋಡಿದ್ರೆ ಭಯ ಪಡುವಂಥ ರಾಕ್ಷಸಿ ಅವಳು, ಆ ಥರ ಇದ್ದಾಳೆ, ಅವಳಿಂದ ತಪ್ಪಿಸ್ಕೊಂಡು ಹೋಗೋಕ್ಕಾಗತ್ತಾ ಅಂತ ಯೋಚನೆ ಮಾಡಲಿಲ್ಲ. ಆಗತ್ತೆ, ಯಾಕಾಗಲ್ಲ ಅಂದ್ಕೊಂಡು ಹೋದ. ಆ ರೀತಿ ನಮ್ಮ ಜೀವನದಲ್ಲೂ ಕೂಡ ನಾವು ಯಾವುದೇ ಒಂದು ವಿಚಾರಗಳನ್ನೂ ಕೂಡ ಯಾಕೆ ಮಾಡೋಕ್ಕಾಗಲ್ಲ, ಮಾಡ್ಬೋದು ಅಂದ್ಕೊಂಡು ಮುಂದೆ ದಾಟಬೇಕಾಗತ್ತೆ. ಅಂದರೆ ತುಂಬ ಎಲ್ಲದನ್ನು ಆ ರೀತಿ ಹೋಗಬಾರ್ದು. ನಮ್ಮ ಕೈಲಾಗುವಂಥದ್ದು ಆದಷ್ಟು ಆಗತ್ತೆ ಅಂದ್ಕೊಂಡು ಹೋಗಿ ಮಾಡಬೇಕು. ಇನ್ನು 4ನೇದು ಶಿಸ್ತು ಮತ್ತು ಶಿಷ್ಟಾಚಾರ. ಇವತ್ತು ತುಂಬ ಜನ ಶಿಸ್ತು ಅನ್ನೋದನ್ನೇ ಮರೆತು ಬಿಟ್ಟಿದ್ದಾರೆ. ತಮ್ಗೆ ಹೇಗೆ ಬೇಕೋ ಹಾಗೆ ಜೀವನ ಮಾಡ್ತಾ ಇದ್ದಾರೆ. ಆದರೆ ನಮಗೆ ಶಿಸ್ತು ಅನ್ನೋದು ಇರಬೇಕು. ನಾವು ಯಾವ ರೀತಿ ಇರಬೇಕು, ಯಾವ ರೀತಿ ಜೀವನ ನಡೆಸಬೇಕು ಅನ್ನೋದನ್ನು ನಾವು ಕಲ್ತಿರಬೇಕು. ನಮಗೇನಾದರೂ ಅದು ಗೊತ್ತಿಲ್ಲ ಅಂದರೆ ನಮ್ಮ ಜೀವನ ಅಸ್ತವ್ಯಸ್ತ ಆಗ್ಬಿಡುತ್ತೆ. ಹಾಗೆ ಆಂಜನೇಯನದಲ್ಲಿ ನಾವು ಶಿಸ್ತು ಅನ್ನೋದನ್ನು ಕಲಿಬೇಕಾಗಿರುತ್ತೆ. ಆಂಜನೇಯ ತನ್ನ ಶಕ್ತಿಯನ್ನು ಪ್ರದರ್ಶಿಸಬೇಕಾದ್ರೆ ಕೊಲ್ಲೋದಕ್ಕೂ ಕೂಡ ಹಿಂದೆ ಸರಿಲಿಲ್ಲ. ಜೊತೆಗೆ ಲಂಕೆಗೆ ಬೆಂಕಿಯನ್ನು ಕೂಡ ಇಟ್ಟ. ಅಂದರೆ ನಾನು ಏನು ಬೇಕಾದರೂ ಮಾಡ್ತೀನಿ ಅನ್ನೋದನ್ನು ತೋರ್ಸೋಕ್ಕೋಸ್ಕರ ಅವನಿಟ್ಟ. ಜೊತೆಗೆ ಅವನು ಹೇಳಿದ್ದು ಅಲ್ಲಿ, ನನ್ನಂತ ಇನ್ನೂ ದೊಡ್ಡ ದೊಡ್ಡ ವಾನರರಿದ್ದಾರೆ, ನಾನೇ ಅತ್ಯಲ್ಪ, ಅದರಲ್ಲಿ ನನ್ನ ಹತ್ರ ಇರೋ ಶಕ್ತಿನೇ ಅತ್ಯಲ್ಪ ಅಂತ ಹೇಳಿದ್ದ. ಅಂದರೆ ಅವ್ರಿಗೆ ಹೆದರಿಕೆಯನ್ನು ಹುಟ್ಟಿಸೋದಕ್ಕೋಸ್ಕರ ಆ ರೀತಿ ಹೇಳಿದ. ಇವನು ತನ್ನನ್ನು ತಾನು ನಿಯಂತ್ರಣ ಮಾಡಿಕೊಳ್ಳುವಂಥ ಶಕ್ತಿ ಇವನಿಗಿತ್ತು. ಹಾಗಾಗಿ ನಾನು ಹೇಗಿರಬೇಕು ಅನ್ನೋದನ್ನು ಕಲ್ತಿದ್ದ. ಈ ವಿಚಾರವನ್ನು ನಾವು ಕಲಿಬೇಕು. ಸುಮ್ಮನೆ ಗದ್ದಲ ಮಾಡೋದು, ಬೇರೆಯವ್ರಿಗೆ ಎದುರಿಸೋದು, ಅದೆಲ್ಲ ಮಾಡ್ಬೋದು. ನಮಗೆ ಶಕ್ತಿ ಎಷ್ಟಿದೆ ಅದು ಅವಶ್ಯಕತೆ ಇದ್ದರೆ ಮಾತ್ರ ಅವ್ರಿಗೆ ತೋರಿಸ್ಬೇಕು. ನೆಕ್ಸ್ಟು 5ನೇ ಇದು ಮಾನವೀಯತೆ ಮತ್ತು ಸಹಾನುಭೂತಿಯ ಭಾವನೆ. ಅಂದರೆ ಕೆಲವೊಬ್ಬರು ಮಾನವೀಯತೆ ಈಗ ತೋರಿಸ್ತಾರೆ, ವಿಡಿಯೋಗೋಸ್ಕರ ಯಾರಿಗೂ ಹೆಲ್ಪ್ ಮಾಡ್ದಂಗೆ ತೋರಿಸ್ತಾರೆ. ಆದರೆ ಆ ರೀತಿ ಮಾಡಬಾರ್ದು. ನಿಜವಾದ ಮಾನವೀಯತೆ ಇರಬೇಕು ಮತ್ತು ಸಹಾನುಭೂತಿ ಇರಬೇಕು. ಹಂಗಂತ ಮಾನವೀಯತೆ ಇದೆ ಅಂತ ನಾವು ಯಾರ್ಯಾರಿಗೋ ಸಹಾಯ ಮಾಡಬಾರ್ದು. ಯಾಕಂದರೆ ಈಗ ಸಹಾಯ ಪಡೆಯೋದನ್ನು ಕೂಡ ಒಂದು ಉದ್ಯೋಗವಾಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಂದರೆ ಅಲ್ಲಿ ಭಿಕ್ಷೆ ಪಡೆದು ಅವರು ಬೇರೆ ಕೆಟ್ಟ ಕೆಲಸಗಳಿಗೆ, ಕುಡಿಯೋದಕ್ಕೆ, ತನ್ನ ಕೆಲಸಗಳಿಗೆ, ಅವಶ್ಯಕತೆ ಇಲ್ಲದೆ ಇರೋ ಕೆಲಸಗಳಿಗೆ ಬಳಸ್ಕೋತಾರೆ. ನಾವು ಅವಶ್ಯಕತೆ ಇರುವವ್ರಿಗೆ ಮಾತ್ರ ಸಹಾಯ ಮಾಡಿದ್ರೆ ಮಾತ್ರ ಅದ್ರ ಪುಣ್ಯ ಲಭಿಸೋದು. ಹಾಗಾಗಿ ನೋಡಿ ಮಾಡಿ. ಮತ್ತು ಈಗ ಜನರಲ್ಲಿ ಕೋಪ ತುಂಬ ಜಾಸ್ತಿ ಇದೆ, ದಯೆ ಕಡಿಮೆ ಇದೆ. ಆ ರೀತಿ ಮಾಡಬಾರ್ದು. ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರಿಗೆ ಸಹಾಯ ಮಾಡಬೇಕು. ಇವನು ಹನುಮಂತ ಕೂಡ ಸುಗ್ರೀವನಿಗೆ ಅವಶ್ಯಕತೆ ಇದ್ದಾಗ ಸುಗ್ರೀವನಿಗೆ ಸಹಾಯ ಮಾಡಿದ. ರಾಮನಿಗೆ ಅವಶ್ಯಕತೆ ಇದ್ದಾಗ ಶ್ರೀರಾಮನಿಗೆ ಸಹಾಯ ಮಾಡೋದಕ್ಕೆ ಮುಂದಾಗಿದ್ದ. ಜೊತೆಗೆ ಭಕ್ತರು ಯಾವಾಗ ಕೋರ್ಕೊಳ್ತಾರೋ ಆವಾಗ ಭಕ್ತರಿಗೂ ಕೂಡ ಸಹಾಯ ಮಾಡೋದಕ್ಕೆ ಮುಂದೆ ಬರ್ತಾನೆ. ಇದಿಷ್ಟು ಆಂಜನೇಯನಿಂದ ನಾವು ಕಲಿಬೇಕಾದ 5 ಪಾಠಗಳು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಓಂ ಆಂಜನೇಯ ನಮಃ ಅಂತ ಕಮೆಂಟ್ ಮಾಡಿ, ಜೊತೆಗೆ ಅಥವಾ ಜೈ ಬಜರಂಗಿ ಅಂತನಾರು ಕಮೆಂಟ್ ಮಾಡಿ. ಜೊತೆಗೆ ನಿಮಗೆ ಯಾವ 5 ಅಂಶಗಳಲ್ಲಿ ನಿಮಗೆ ಯಾವುದು ಕಲಿಬೇಕು ಅನ್ನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಈ ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.